ಇರಾನ್ ಇಸ್ರೇಲ್ ವಾರ್ ಎಫೆಕ್ಟ್ನಿಂದ ದುಬೈನಲ್ಲಿ ಸಿಲುಕಿಕೊಂಡಿದ್ದ ಕನ್ನಡಿಗರು ಸೇಫ್ ಆಗಿ ವಾಪಸ್ ಆಗಿದ್ದಾರೆ. ದುಬೈನಲ್ಲಿ ಅಂತಾರಾಷ್ಟ್ರೀಯ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆ ಬಳ್ಳಾರಿ ಮೂಲದ 54 ಜನರು ತಾಯ್ನಾಡಿಗೆ ಸೇಫ್ ಆಗಿ ಮರಳಿದ್ದಾರೆ. ಇಂದು ಬೆಳಗ್ಗೆ ಸುರಕ್ಷಿತವಾಗಿ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಿದ್ದು ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಹೂಗುಚ್ಛ ನೀಡಿ ಸ್ವಾಗತಿಸಿದ್ರು. ಅಲ್ಲದೆ ಅಲ್ಲಿನ ಅತಂತ್ರ ಪರಿಸ್ಥಿತಿ ನೆನೆದು ಜನಪ್ರತಿನಿಧಿಗಳಾದ ಶಾಸಕ ನಾಗೇಂದ್ರ ಭರತ್ ರೆಡ್ಡಿ, ಸಂಸದ ತುಕಾರಾಂ ಸಹಾಯ ನೆನೆದು ಭಾವುಕರಾದರು. ಬಳ್ಳಾರಿ ನಾವು ಸಾರ್ ಕ್ಷೇತ್ರದವರು ಅಲ್ಲೇ ಇರೋದು. ಈಗ ನಾವು 28ನೇ ತಾರೀಕು ನಮಗೆ ನಾವು ಫ್ಲೈಟ್ಗೆ ಹೋದ್ವಿ, ಏರ್ಪೋರ್ಟಿಗೆ ಹೋದರೆ ಅಲ್ಲಿ ಏರ್ಪೋರ್ಟ್ಲಿ ಎಲ್ಲ ಮುಚ್ಚಿದೆ ಅಂತ ಹೇಳಿದ್ರು. ಅಲ್ಲಿಂದ ನಾವು ಬಸ್ನೇ ಒಂದು 2 ಗಂಟೆ ಅಡ್ಡಾಡಿದ್ವಿ. ನಮಗೇನು ಹೊಸ ಊರು ಗೊತ್ತಿಲ್ಲ, ದುಬೈ ಲಾಡ್ಜ್ಗಳು ಅದು ಇದು ಏನಂತ ಭಾಳ ಭಯಪಟ್ಟಿದ್ವಿ, ಬಾಂಬ್ ಬೀಳ್ತಿದ್ದಾವ ಹಾಗೆ ಅಂತೇಳಿ. ಆ ಟೈಮ್ನಲ್ಲಿ ರೇಣುಕಾ ಪ್ರಸಾದ್ ಅವರು ಏನೋ ಮೊದಲು ಪೂರ್ವ ಹಾಕ್ತಾರಲ್ಲ ಅವರು, ಅದಕ್ಕಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ಅದಾದ ನಂತರ ನಾವು ನೆಕ್ಸ್ಟ್ ನಾವು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ವಿ ಇವರಿಗೆ, ನಾಗೇಂದ್ರ ಅಣ್ಣ ಸಾರಿಗೆ ಅವ್ರಿಗೆ, MLAರಿಗೆ. ಈಗ ಅವ್ರು ಏನು ಹೇಳಿದ್ರು, ಎಲ್ಲವುದು ನಮಗೆ ನಜೀಬ್ ಅಂತೇಳಿ ಅವ್ರಿಗೆ ನಾವು ಹೇಳ್ತಿಲ್ಲ, ಎಷ್ಟು ವಂದನೆಗಳು ಹೇಳಿದ್ರು ಸಾಲ. ಬೆಳಗ್ಗೆ 6 ಗಂಟೆಗೆ ಬಂದ್ರೆ ಲೀವ್ ಹಾಕಿ ಬಂದಿದ್ದು ಸಾಲ ಅಂತ ಹೇಳ್ತಿದ್ರು. ಲೀವ್ ಹಾಕಿ ಬಂದು ಸಾಯಂಕಾಲ ತನಕ ಇರ್ತಿದ್ರು, ರೋಜಾ ಇರ್ತಿದ್ರು, ನಮ್ಮ ಹತ್ರನೇ ಇರ್ತಿದ್ರು, ನಮ್ಮ ಹತ್ರನೇ ಅಲ್ಲೇ ಇರ್ತಿದ್ರು. ನಾವೆಲ್ಲ ಹೊರಗೆ ಅಲ್ಲಿ ಅಡ್ಡಾಡ್ತಿದ್ವು, ಅಲ್ಲೇ ಕೂಡ್ತಿದ್ರು. ಆ ಕಾರಣವಾಗಿ ಆಮೇಲೆ ನಮಗೆಲ್ಲ ಊಟದ ಅರೇಂಜ್ಮೆಂಟ್ ಆಗಲಿ, ರೂಮಿಂದ ಆಗಲಿ ಎಲ್ಲವುದು ನಮಗೆ ನಾಗೇಂದ್ರ ನಮ್ಮ MLA ಸಾಹೇಬರು ಇದೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ನಾವು ಈಗ ಕೊಚ್ಚಿನ್ಲಿಂದ ಬೆಂಗಳೂರಿಗೆ ಬರೋಕ್ಕೆ ಕೂಡ ಅವರೇ ಏರ್ ಫ್ಲೈಟ್ ಟಿಕೆಟ್ ತೆಗೆಸಿದ್ದಾರೆ. ಆ ಕಾರಣವಾಗಿ ವಿಶೇಷವಾಗಿ ನಾಗೇಂದ್ರ ಸಾಹೇಬರಿಗೆ, ನಮ್ಮ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ, ತುಕಾರಾಂ ಅವರಿಗೆ ಮತ್ತು ದಾವಣಗೆರೆ MP ಮೇಡಮ್ ಅವರಿಗೆ, ಭರತ್ ರೆಡ್ಡಿ ಅವರಿಗೆ, ನಮ್ಮ ಬಳ್ಳಾರಿ ನಗರದ ಕ್ಷೇತ್ರದ ಶಾಸಕರು ಎಲ್ಲರಿಗೂ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ, ಅಪ್ರತ್ಯಕ್ಷವಾಗಿ ನಮಗೆಲ್ಲ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಾವು ಚಿರಋಣಿಯಾಗಿ ಇದ್ದೇವೆ. ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳನ್ನು ಬಂಧುಗಳು. ಬಹುಶಃ ನನ್ನ ನಾಗೇಂದ್ರ ಹಾರ್ಟ್ಲಿ ಫ್ರೆಂಡ್, ನಮ್ಮ ಮಂತ್ರಿಗಳಾದಂಥ ಶಾಸಕರಾಗಿರುವಂಥ ನಾಗೇಂದ್ರ ಅವರ ಒಂದು ಬಹಳ ಸಾರ್ಥಕ ಫಲ ಭಾಳ ಫಲ ಕೊಟ್ಟಿದೆ. ಅವ್ರು ಭಾಳ ಡೇ 1ನಲ್ಲಿ ನನ್ನ ಮಗನಿಗೆ ಕಾಲ್ ಮಾಡಿ, ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗಲಿ, ಐ ವಾಂಟ್ ಮೈ ಪೀಪಲ್ ಹ್ಯಾಸ್ ಟು ಬಿ ದಿಸ್ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾನು ಅಲ್ಲಿ ನನ್ನ ಕೆಲವು ವಿಧಾಯತಿ ತಂಡದವರಿಂದ ಇವರನ್ನು ಮೀಟ್ ಮಾಡಲಿಕ್ಕೆ ಹೇಳಿದೆ. ಮತ್ತು ಇವರಿಗೂ ಆ ಭಾಗದವರನ್ನು ಹೆಲ್ಪ್ ಮಾಡಿದ್ದಾರೆ. ಬಹುಶಃ ಇಂಥ ಸಂದರ್ಭದಲ್ಲಿ ಈ ಸೇವೆಯನ್ನು ಮಾಡಿದಂತಹ ನಾಗೇಂದ್ರ ಅವರು ಆದಷ್ಟು ಬೇಗ ಮಂತ್ರಿಯಾಗಿ ಬರಬೇಕು. ಅದೇ ಥರ ಅದೇ ಆಗಲೇಬೇಕು. ಮತ್ತು ನಮ್ಮ ಎಲ್ಲರ ಆಶೀರ್ವಾದ, ದೇವರ ಅನುಗ್ರಹ ಅವರಿಗೆ ಇರಬೇಕು. ನಮ್ಮ ಕ್ಷೇತ್ರದವರು ಎಲ್ಲರಿಗೆಲ್ಲ ನಾವು ಬರ್ತಾ ಇರ್ತೇವೆ. ಬನ್ನಿ ಸರ್.